ಪ್ರಿಯರಾದವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸಂತೋಷವಾಗಿ ಇದ್ದೀರಾ? ಈ ದಿನ ನಿಮಗೆ ಹೇಗಿದೆ? ಈಗ ತಾನೇ ಆರಂಭವಾಗಿದೆ, ಇನ್ನು ಮುಂದೆ ತಿಳಿಯುತ್ತದೆ ಅನ್ನುತ್ತೀರಾ? ಯೇಸು ಸಂಗಡ ಇದ್ದರೆ ಎಲ್ಲ ದಿನವೂ ಒಳ್ಳೆಯ ದಿನವೇ, ಜಯದ ದಿನವೇ, ಆಶೀರ್ವಾದದ ದಿನವೇ. ಇಂದು ನಿಮಗೆ ಜಯದ ದಿನ, ಆಶೀರ್ವಾದದ ದಿನ. ಭಯಪಡಬೇಡಿ, ನಿಮ್ಮ ಕಾರ್ಯಗಳು ಜಯವಾಗುತ್ತವೆ. ದೇವರು ಅದ್ಭುತಗಳನ್ನು ಮಾಡುವರು. ಈ ಸ್ಥಳ ಸುಂದರವಾಗಿದೆ ಅಲ್ಲ? ಲಂಡನ್ ನಗರದಲ್ಲಿ ಹಿಂದೆ ಒಂದು ಅರಮನೆ ಕಾಣುತ್ತಾ ಇದೆಯಾ? ವಿಂಡ್ಸರ್ ಕ್ಯಾಸಲ್ ಎಂಬುದಾಗಿ. ರಾಜ ಕುಟುಂಬಸ್ಥರು, ಅರಸು ಕುಟುಂಬದವರು ವಾಸ ಮಾಡುವಂತ ಒಂದು ಮನೆ, ದೊಡ್ಡ ಒಂದು ಅರಮನೆ. ಅದು ಬಹಳ ಸುಂದರವಾದಂಥ ಸ್ಥಳ. ಈ ಸ್ಥಳವನ್ನು ನೋಡುವುದಕ್ಕೆ ಬಹಳ ರಮ್ಯವಾಗಿದೆ. ಇಲ್ಲಿ ನಡೆದಾಡುವುದಕ್ಕೆ ಬಹಳ ಸುಂದರವಾಗಿದೆ, ಬಹಳ ರಮ್ಯವಾಗಿರುವಂಥ ಸ್ಥಳ. ಸರಿ, ನಿಮ್ಮ ಜೀವಿತದಲ್ಲಿ ದೇವರು ನಿಮ್ಮನ್ನು ಸಂತೋಷಪಡಿಸುವುದಕ್ಕೆ ಬಯಸಿಯೇ ನಿತ್ಯವೂ ನಿಮ್ಮೊಟ್ಟಿಗೆ ಮಾತನಾಡುತ್ತಾರೆ. ಇಂದು ದೇವರು ನನಗೆ ಯಾವ ವಾಕ್ಯವನ್ನು ಇಟ್ಟಿದ್ದಾರೆಂಬುದಾಗಿ ಕೇಳುತ್ತೀರಾ? ದಾನಿಯೇಲನು 3ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ, ಕರ್ತನ ಮೇಲೆ ದೃಢವಾದ ನಂಬಿಕೆ ಇಟ್ಟಂತ 3 ಯೌವನಸ್ಥರು, ಶಾದ್ರಕ್, ಮೇಷಕ್, ಆಬೇದ್ನೆಗೋ ಎಂಬಂತ 3 ಯೌವನಸ್ಥರು. ಅವರು ರಾಜನು ನಿಲ್ಲಿಸಿದಂಥ ಪ್ರತಿಮೆಗೆ ನಾವು ನಮಸ್ಕಾರ ಮಾಡುವುದಿಲ್ಲ. ಬಾಬೆಲ್ ದೇಶದಲ್ಲಿ ರಾಜನು ಒಂದು ಪ್ರತಿಮೆಯನ್ನು ನಿಲ್ಲಿಸಿ ಎಲ್ಲರೂ ನಮಸ್ಕರಿಸಬೇಕೆಂದು ಹೇಳಿದನು. ಇವರು ನಾವು ದೇವರನ್ನೇ ನಮಸ್ಕರಿಸುವುದು, ಕರ್ತನನ್ನೇ ನಮಸ್ಕರಿಸುವುದು, ಮನುಷ್ಯನಿಂದ ಉಂಟು ಮಾಡಲ್ಪಟ್ಟಂತಹ ಪ್ರತಿಮೆಯನ್ನು ನಮಸ್ಕರಿಸುವುದಿಲ್ಲ ಎಂದು ಹೇಳಿದರು. ರಾಜನು ತನ್ನ ಪ್ರತಿಮೆಯನ್ನು ನಿಲ್ಲಿಸಿ ಜನರು ನಮಸ್ಕರಿಸಬೇಕೆಂದು ಹೇಳಿದನು. ಆಗುವುದಿಲ್ಲ ಎಂದು ಹೇಳಿಬಿಟ್ಟರು. ರಾಜನಿಗೆ ಕೋಪ ಬಂದಿತ್ತು. ಬೆಂಕಿಯಲ್ಲಿ ಉರಿಯುವಂತ ಬೆಂಕಿಯಲ್ಲಿ ನಿಮ್ಮನ್ನು ಹಾಕುತ್ತೇನೆ. ದೊಡ್ಡ ಒಂದು ಬೆಂಕಿಯ ಜ್ವಾಲೆ, ಅದರಲ್ಲಿ ಬೆಂಕಿ ಉರಿಯುತ್ತಾ ಇರ್ತದೆ, ಅದರಲ್ಲಿ ಹಾಕಿ ಬಿಡುತ್ತಾರೆ. ಅವರು ಸುಟ್ಟು ಬೂದಿಯಾಗುತ್ತಾರೆ. ಆಗ ಅವರು ಹೇಳುತ್ತಾರೆ, ದೇವರು ಉರಿಯುವ ಆವಿಯೊಳಗಿಂದ ನಮ್ಮನ್ನು ಬಿಡಿಸಬಲ್ಲನು. ರಾಜನಾಗಿರುವ ನಿನ್ನ ಕೈಯಿಂದ ಈ ಬೆಂಕಿಯಿಂದ ನಮ್ಮನ್ನು ಬಿಡಿಸಿ ರಕ್ಷಿಸುವನು. ಹಾಗಾಗಿ ನಾವು ಭಯಪಡಬೇಕಾದ ಅವಶ್ಯಕತೆ ಇಲ್ಲ ಎಂಬುದಾಗಿ ಧೈರ್ಯವಾಗಿ ಹೇಳಿದರು. ಅಂದರೆ ತಪ್ಪಿಸಲು ಶಕ್ತನು. ದೇವರು ಎಂಥವರು ಗೊತ್ತಾ? ತಪ್ಪಿಸಲು ಶಕ್ತನು. ಆಪತ್ತಿನಿಂದ ಅವರನ್ನು ತಪ್ಪಿಸಿದನು. ಉರಿಯುವ ಬೆಂಕಿಯೊಳಗೆ ದೇವರವರನ್ನು ಕಾಪಾಡಿ ಜೀವದಿಂದ ಹೊರಗೆ ತಂದರು. ಅದನ್ನೇ ಸತ್ಯವೇದವು ಹೇಳುತ್ತದೆ. ನೀವಿಂದು ಒಂದು ಆಪತ್ತಿನ ಪರಿಸ್ಥಿತಿಯಲ್ಲಿ ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವಾ ಎಂಬಂತ ಅವಸ್ಥೆಯಲ್ಲಿ ಇದ್ದೀರಿ. ಒಂದು ವೇಳೆ ಒಂದು ವ್ಯಾಜ್ಯವಾಗಿರಬಹುದು, ಒಂದು ಪರಿಸ್ಥಿತಿಯಾಗಿ ಇರಬಹುದು, ಒಂದು ಹೋರಾಟವಾಗಿರಬಹುದು, ಒಂದು ಇಕ್ಕಟ್ಟಿನ ಅವಸ್ಥೆ ಆಗಿರಬಹುದು. ಇದರಿಂದ ನಾನು ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವಾ? ಆಪತ್ತು ಹತ್ತಿರ ಬಂದು ನಿಂತಿದೆ ಎಂದು ಅಂದುಕೊಳ್ಳುತ್ತಾ ಇರಬಹುದು. ಆತನು ಶಕ್ತನು. ನಿಮ್ಮನ್ನು ತಪ್ಪಿಸುವುದಕ್ಕೆ ಶಕ್ತನಾದ ದೇವರು ನಿಮ್ಮನ್ನು ತಪ್ಪಿಸುವನು. ನಮ್ಮ ಗುಜರಾತ್ ರಾಜ್ಯ ಇದೆ ಅಲ್ಲ, ಇಂಡಿಯಾದ ಉತ್ತರ ಭಾಗದಲ್ಲಿರುವಂತ ಗುಜರಾತ್, ಅದರಲ್ಲಿ ಒಂದು ಭಾಗ ಕಾಡಿನ ಭಾಗ, ಸಿಂಹಗಳು ವಾಸವಾಗಿರುವಂತ ಭಾಗ. ಅನೇಕ ವರ್ಷಗಳ ಹಿಂದೆ ನಾನು ಅಲ್ಲಿಗೆ ಸೇವೆಗಾಗಿ ಹೋಗಿದ್ದಾಗ ಮಿಷನರಿಗಳು ಆ ಮಾರ್ಗದಲ್ಲಿ ಕರೆದುಕೊಂಡು ಹೋಗುವಾಗ ಹೇಳಿದರು, ನಾವು ಬೇಗನೆ ಈ ಮಾರ್ಗದಲ್ಲಿ ಹೋಗಬೇಕು. ಕತ್ತಲೆ ಆಗಿಬಿಟ್ಟರೆ ಈ ಮಾರ್ಗದಲ್ಲಿ ಯಾರನ್ನು ಕೂಡ ಅನುಮತಿಸುವುದಿಲ್ಲ, ಕಾರನ್ನು ಕೂಡ ಬಿಡುವುದಿಲ್ಲ ಎಂದು ಹೇಳಿದರು. ಯಾಕೆ ಎಂದು ಕೇಳಿದೆ. ಕತ್ತಲಾದರೆ ಇಲ್ಲಿ ಸಿಂಹಗಳು ರೋಡ್ನಲ್ಲಿ ಕೂಡ ನಡೆದಾಡುತ್ತವೆ ಎಂಬುದಾಗಿ. ಆಗ ನಡೆದಂತ ಒಂದು ಸಂಭವವನ್ನು ಅವರು ಹೇಳಿದರು. ಆ ಬೆಟ್ಟ ಪ್ರದೇಶದಲ್ಲಿ ಬಾಳುವಂತ ಬುಡಕಟ್ಟು ಜನರು, ಈ ಆದಿವಾಸಿ ಜನರು ಇರುತ್ತಾರಲ್ಲವ, ಅವರು ಅನೇಕರು ಯೇಸುವನ್ನು ಸ್ವೀಕರಿಸಿಕೊಂಡು ಕರ್ತನನ್ನು ಆರಾಧಿಸುವವರಾಗಿ ಬದಲಾದರು. ಅವರು ವಾರಕ್ಕೆ ಒಂದು ದಿನ ಆ ಬೆಟ್ಟ ಪ್ರದೇಶದಿಂದ ಇಳಿದು ಈ ಒಂದು ಪಟ್ಟಣಕ್ಕೆ ಬಂದು ಅವರಿಗೆ ಅವಶ್ಯವಿರುವಂಥ ತರಕಾರಿ, ಹಣ್ಣು ಎಲ್ಲವನ್ನು ಕೂಡ ಅವರು ಖರೀದಿಸಿ ಹೋಗುವರು. ಅವರು ತಂದಿದ್ದನ್ನು ಇಲ್ಲಿ ಮಾರಿ ಅವರಿಗೆ ಬೇಕಾಗಿರುವುದನ್ನು ತೆಗೆದುಕೊಂಡು ಹೋಗುವರು. ಆಗ ಅವರು ಒಬ್ಬಂಟಿಗಳಾಗಿ ಬರುವುದಿಲ್ಲ, ಒಂದು 40-50 ಜನರು ಸೇರಿ ಬರುವರು, ಗುಂಪಾಗಿ ಬರುವರು. ಯಾಕೆಂದರೆ ಅದು ಕಾಡು, ಸಿಂಹಗಳು ನಡೆದಾಡುವ ಸ್ಥಳ. ಕತ್ತಲಾಗೋದ್ರೊಳಗೆ ಹಿಂತಿರುಗಬೇಕು. ಆ ರೀತಿಯಾಗಿ ಒಮ್ಮೆ ಅವರು ಬಂದಿದ್ದಾಗ ಒಬ್ಬ ವಿಶ್ವಾಸಿ, ಯೇಸುವನ್ನು ನಂಬುವಂತ ಒಬ್ಬ ಒಳ್ಳೆ ಆದಿವಾಸಿ ವ್ಯಕ್ತಿ ಸಾಮಾನೆಲ್ಲ ಖರೀದಿಸುತ್ತಾ ಇದ್ದರು. ಎಲ್ಲರೂ ಕೂಡ ರೆಡಿ ಆದರು. ನೀವು ಹೋಗಿ, ನಾನು ಹಿಂದೆಯೇ ಬರುತ್ತೇನೆ, ಇನ್ನೊಂದೆರಡು ಪದಾರ್ಥಗಳನ್ನು ತೆಗೆದುಕೊಳ್ಳಬೇಕು, ನೀವು ಹೋಗಿ, ನಾನು ಬೇಗನೆ ಬರುತ್ತೇನೆ ಎಂದು ಹೇಳಿ ಅವರೆಲ್ಲರೂ ಒಟ್ಟಿಗೆ ಹೊರಟು ಹೋದರು. ಇವರು ಸಾಮಾನೆಲ್ಲ ಖರೀದಿಸಿ ಹೋಗಲು ಸ್ವಲ್ಪ ತಡವಾಯಿತು. ಅಷ್ಟರೊಳಗೆ ಅವರೆಲ್ಲ ಬಹಳ ದೂರ ಹೋಗಿಬಿಟ್ಟರು. ಈಗ ಇರುಳು ಕೂಡ ಕವಿದು ಬಿಟ್ಟಿತ್ತು, ಎಲ್ಲೆಡೆಯೂ ಕತ್ತಲು. ಇವರು ತಲೆಯ ಮೇಲೆ ಕೈಯಲ್ಲೆಲ್ಲ ಭಾರವನ್ನು ಹಿಡಿದುಕೊಂಡು ನಡೆದು ಬರುತ್ತಾ ಇದ್ದಾರೆ. ದಿಢೀರೆಂದು ಅವರಿಗೆ ಗರ್ಜಿಸುವಂತ ಒಂದು ಶಬ್ದ ಕೇಳಿತು. ಏನೆಂದು ನೋಡಿದರೆ ಸ್ವಲ್ಪ ಅಡಿ ದೂರದಲ್ಲೇ ಅವರ ಮುಂದೆ ಸಿಂಹ ಹಾಗೆ ಗರ್ಜಿಸಿ ನೋಡುತ್ತಾ ಇದೆ. ಅವರು ಬಹಳ ಹತ್ತಿರಕ್ಕೆ ಬಂದು ಬಿಟ್ಟರು. ಸ್ವಲ್ಪ ದೂರದಲ್ಲೇ ಆ ಒಂದು ಕಾಡಿನ ಸಿಂಹ ಮಲಗಿದೆ. ಇವರು ಆ ಒಂದು ಕಾಡಿನಲ್ಲಿ ಸಿಲುಕಿಕೊಂಡರು. ಜೊತೆಗೆ ಬಂದವರೆಲ್ಲ ನಡೆದುಕೊಂಡು ದೂರ ಹೋಗಿಬಿಟ್ಟರು. ಇವರು ತಕ್ಷಣ ಗಾಬರಿ ಆಗಲಿಲ್ಲ, ಭಯ ಪಡಲಿಲ್ಲ, ಕೈಕಾಲೆಲ್ಲ ನಡುಗಲಿಲ್ಲ, ತಾಳ್ಮೆಯಿಂದ ಆ ಸಿಂಹವನ್ನು ನೋಡಿದರು. ಈಗ ಏನ್ ಮಾಡುವುದು? ಮಾರ್ಗದಲ್ಲಿ ಅದು ಮಲಗಿದೆ. ತಲೆ ಮೇಲಿದ್ದ ಭಾರದೊಟ್ಟಿಗೆ ಹಾಗೆ ಮೊಣಕಾಲು ಹಾಕಿದರು.
ಮೊಣಕಾಲು ಹಾಕಿ ದೇವರನ್ನು ನೋಡಿ ಹೇಳಿದರು, ದೇವರೇ, ನೀವು ಉಂಟು ಮಾಡಿದಂಥ ಸಿಂಹ ನನ್ನ ಮಾರ್ಗದಲ್ಲಿ ತಡೆಯಾಗಿ ನಿಂತಿದೆ. ಸ್ವಲ್ಪ ಎದ್ದು ಆ ಕಡೆ ಹೋಗುವುದಕ್ಕೆ ಹೇಳಿರಿ, ನನ್ನನ್ನು ಗ್ರಾಮಕ್ಕೆ ಹೋಗಬೇಕಲ್ಲ ಎಂಬುದಾಗಿ ಪ್ರಾರ್ಥಿಸಿದರು. ಪ್ರಾರ್ಥನೆ ಹೇಗಿದೆ ನೋಡಿದೀರಾ? ದೇವರೇ, ನೀವು ಉಂಟು ಮಾಡಿದ ಸಿಂಹ ನನ್ನ ದಾರಿಗೆ ತಡೆಯಾಗಿ ಮಲಗಿದೆ, ಸ್ವಲ್ಪ ಎದ್ದು ಆ ಕಡೆ ಹೋಗುವುದಕ್ಕೆ ಹೇಳಿರಿ, ನನ್ನನ್ನು ಊರಿಗೆ ಹೋಗಬೇಕಲ್ಲ ಎಂದು. ಅಷ್ಟೇ ಪ್ರಾರ್ಥನೆ. ನೋಡಿರಿ, ಒಂದು ಶಿಶುಭಾವದ ನಂಬಿಕೆಯಿಂದ ಮಾಡಿದಂಥ ಒಂದು ಪ್ರಾರ್ಥನೆ. ಆ ಸಿಂಹ ಅವರನ್ನು ನೋಡಿತ್ತು, ಹಾಗೆ ಎದ್ದು ಕಾಡಿನೊಳಗೆ ಹೋಯಿತು. ಇವರು ನಡೆದು ಊರಿಗೆ ಬಂದು ಬಿಟ್ಟರು. ಅಷ್ಟೇ. ಮುಂದಿನ ವಾರ ಸಭೆಗೆ ಬಂದು ಸಿಂಪಲ್ ಆಗಿ ಒಂದು ಸಾಕ್ಷಿಯನ್ನು ಹೇಳಿದರು. ಈ ರೀತಿ ದೇವರೊಟ್ಟಿಗೆ ಮಾತನಾಡಿದೆ, ದೇವರೇ, ನೀವು ಉಂಟು ಮಾಡಿದಂಥ ಸಿಂಹ ಆ ಕಡೆ ಹೋಗುವುದಕ್ಕೆ ಹೇಳಿರಿ ಎಂದು ಕೇಳಿದೆ, ಅದು ಹೋಯಿತು, ನಾನು ಬಂದೇನೆಂದು ಹೇಳಿದರು. ಅದುವೇ ನಂಬಿಕೆ. ಅವರು ಹೇಳಿದರು, ನಮ್ಮ ದೇವರು ತಪ್ಪಿಸಲು ಶಕ್ತನು, ಯಾವುದೇ ಆಪತ್ತಾಗಿದ್ದರೂ ನಿಮ್ಮನ್ನು ತಪ್ಪಿಸಲು ಶಕ್ತನು. ನೀವು ಮೊದಲನೇದಾಗಿ ನಂಬಿಕೆಯನ್ನು ಪ್ರಕಟಿಸಿ, ನಂಬಿಕೆಯಲ್ಲಿ ದೃಢವಾಗಿರಿ, ಒಂದು ಮಗುವಿನಂತೆ ದೇವರನ್ನು ನಂಬಿರಿ. ಸರಳವಾಗಿ ನೀವು ನಿಮ್ಮ ಸಮಸ್ಯೆಗಳನ್ನು ಜಯಿಸಿ ಮುಂದೆ ಸಾಗಬಹುದು. ದೇವರು ನಿಮ್ಮನ್ನು ತಪ್ಪಿಸುವರು. ಭಯಪಡಬೇಡಿ, ಹಿಂದೆ ಒಂದು ಅದ್ಭುತವು ನಡೆಯಲಿದೆ. ಹೃದಯದಲ್ಲಿ ಕೈ ಇಟ್ಟುಕೊಳ್ಳಿ, ದೇವರೇ, ನೀವು ಈ ಇಕ್ಕಟ್ಟಿನಿಂದ ನಮ್ಮನ್ನು ತಪ್ಪಿಸುವುದಕ್ಕೆ ಶಕ್ತರು, ನನ್ನನ್ನು ತಪ್ಪಿಸುವುದಕ್ಕೆ ಶಕ್ತರು. ನಾನು ನಂಬುತ್ತೇನೆ, ಅದ್ಭುತವನ್ನು ನಾನು ಎದುರು ನೋಡುತ್ತೇನೆ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.